ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಗೊಂದಲಗಳು ಏರ್ಪಟ್ಟಿರ್ತಕ್ಕಂಥದ್ದು ಅಥವಾ ಗಲಾಟೆ ನಡೆದಿರ್ತಕ್ಕಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಇನ್ನು ಕಾನೂನು ತಜ್ಞರು ಜೊತೆಗೆ ಹೊರಟ್ಟಿಯವರು ಇವರೆಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ? ಅಂತೂ ಇಂತೂ ಸುಗಮವಾಗಿ ಅಧಿವೇಶನ ಆರಂಭ ಆಗೋ ಲಕ್ಷಣಗಳು ಇದ್ದಾವ ಹೇಗೆ? ಸುಲಭವಾಗಿ ಅಧಿವೇಶನ ಆರಂಭ ಆಗುವಂತಹ ಯಾವುದೇ ಲಕ್ಷಣಗಳು ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ನೀವು ರಾಜಕೀಯ ಇಕ್ಕಟ್ಟು ಶುರುವಾದ್ರೆ ಸಹಜವಾಗಿ ಆಡಳಿತ ಮತ್ತು ವಿಪಕ್ಷಗಳು ಅದು ಬಿಜೆಪಿ ಕಾಂಗ್ರೆಸ್ ಅಥವಾ ರಾಜಕೀಯ ಪಕ್ಷಗಳು ನೋಡಿಕೊಳ್ಳುತ್ತವೆ. ಆದ್ರೆ ಇಲ್ಲಿ ಶುರುವಾಗಿರುವಂತದ್ದು ಯಾವುದು? ಸಾಂವಿಧಾನಿಕ ಬಿಕ್ಕಟ್ಟು. ಈ ಸಾಂವಿಧಾನಿಕ ಬಿಕ್ಕಟ್ಟು ಏನ್ ಸರ್ಕಾರದ ವಾದ ಏನಂತಂದು ಹೇಳಿದ್ರೆ ಸಂವಿಧಾನದ 176ರ ವಿಧಿ ಏನ್ ಹೇಳುತ್ತೆ ಅದರ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನ ಓದಲೇಬೇಕು. ಅದು ಸಂಪ್ರದಾಯ ಮತ್ತು ಕರ್ತವ್ಯ. ಆ ಕರ್ತವ್ಯ ಪಾಲನ್ನ ರಾಜ್ಯಪಾಲರು ಮಾಡಬೇಕು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ ರಾಜ್ಯಪಾಲರ ಆಕ್ಷೇಪ ಏನಂತಂದ ಹೇಳಿದ್ರೆ ಒಂದೊಮ್ಮೆ ಏನಾದ್ರೂ ಸರ್ಕಾರದ ಅಧಿವೇಶನ ಕರೆಯುವಂತ ಪ್ರಕ್ರಿಯೆಯಲ್ಲಿ ಏನಾದ್ರೂ ಒಂದಷ್ಟು ಗೊಂದಲಗಳಾದ್ರೆ ಅದನ್ನ ಅಡ್ಡಿಪಡಿಸುವಂತ ಯತ್ನ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಇದ್ದಾಗ್ಲೂ ಕೂಡ ಕ್ಯಾಬಿನೆಟ್ ಸಿದ್ಧಪಡಿಸಿದಂತಹ ಭಾಷಣದ ವಿಚಾರದಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಹಾಗಾಗಿ ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿ ಏನಿದೆ ಅದನ್ನ ಓದಲೇಬೇಕು, ಅದ್ರ ಬೇರೆ ಆಪ್ಷನ್ ಇಲ್ಲ ಅನ್ನುವಂತ ವಾದವನ್ನ ಸರ್ಕಾರ ಮುಂದಿಡ್ತಾ ಇದೆ. ರಾಜ್ಯಪಾಲರು ಬಂದಂತ ಸಂದರ್ಭದಲ್ಲಿ ಈಗ ಅಧಿವೇಶನಕ್ಕೆ ಬಂದು ಅವರ ನಿಲುವನ್ನ ಯಾವ ರೀತಿ ತೆಳಿತಾರ ಅನ್ನೋದು ಕೂಡ ನೋಡ್ಬೇಕಾಗಿದ್ರೆ ಆದ್ರೆ ಸರ್ಕಾರ ಮತ್ತು ಕಾನೂನು ತಂಡದ ಒಂದು ವಾದ ಏನಂತಂದ ಹೇಳಿದ್ರೆ ರಾಜ್ಯಪಾಲರು ಬಂದು ಭಾಷಣವನ್ನ ಮಾಡಬೇಕು, ಇಲ್ಲ ಅಂತಂದ ಹೇಳಿದ್ರೆ ಸಂಪ್ರದಾಯ ಮುರಿದಂತೆ ಆಗತ್ತೆ, ಇಲ್ಲ ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟಗಳನ್ನು ಕೂಡ ಮಾಡ್ತೇವೆ, ಆ ಕಾರಣಕ್ಕಾಗಿನೇ ಡ್ರಾಫ್ಟ್ ಸಿದ್ಧಪಡಿಸಲಿಕ್ಕೆ ಸಿಎಂ ಮುಖ್ಯ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಮತ್ತು ಎಜಿ ಅವರಿಗೂ ಕೂಡ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿದೆ. ಅದರ ಸೂಚನೆಯ ಭಾಗವಾಗಿ ಎಜಿ ಅವರು ಕೂಡ ದೆಹಲಿ ಅಂಗಳ ತಲುಪಿದ್ದಾರೆ. ಒಂದೊಮ್ಮೆ ಇಲ್ಲಿ ಏನಾದ್ರೂ ಭಾಷಣ ಮಾಡಲಿಲ್ಲ ಅಂತ ಹೇಳಿದ್ರೆ ಅಥವಾ ಬರದೇ ಹೋದ್ರೆ ಅದು ಸಹಜವಾಗಿ ಅವರು ಸುಪ್ರೀಂ ಕೋರ್ಟ್ ನ ಸಿಐಜಿ ಮುಂದೆ ಒಂದು ಅರ್ಜಿ ಹಾಕುವಂತ ಸಾಧ್ಯತೆಗಳಿದಾವೆ. ಯಾಕೆಂತ ಹೇಳಿದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಯಿತಂತ ಸಂದರ್ಭದಲ್ಲಿ ಸಹಜವಾಗಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗುವಂತದ್ದು ಪರಿಪಾಠ ಆಗಿದೆ. ಮತ್ತೆ ಆ ಮೂಲಕ ಈ ಸಾಂವಿಧಾನಿಕ ಬಿಕ್ಕಟ್ಟನ್ನ ಪರಿಹರಿಸಿ ಅನ್ನುವಂತ ಒತ್ತಾಯಗಳು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಒಂದಂತೂ ಸತ್ಯ, ಇವತ್ತು ಜಂಟಿ ಅಧಿವೇಶನ ಏನಿದೆ ವರ್ಷದ ಪ್ರಾರಂಭದ ಮೊದಲ ಅಧಿವೇಶನವೇ ಈ ರೀತಿಯ ಸಾಕಷ್ಟು ಗದ್ದಲಗಳಾಗ್ತಾ ಇರುವಂತದ್ದು ಕರ್ನಾಟಕದಲ್ಲಿ ಒಂದಷ್ಟು ಸಾಂವಿಧಾನಿಕ ಬಿಕ್ಕಟ್ಟಿನ ಮುಂದುವರೆದಂತ ಪ್ರಸಂಗ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇಂದನೂ ಕೂಡ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತ ಒಂದಷ್ಟು ಪ್ರಕರಣಗಳು ಕೂಡ ಆಗಿದಾವೆ. ಬೇರೆ ಬೇರೆ ಬಿಲ್ಗಳ ವಿಚಾರಕ್ಕಾಗಿರ್ಬೋದು, ಮೂಡಾ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಲೋಕಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ಒಂದಷ್ಟು ತಿಕ್ಕಾಟ ಜೋರಾಗಿ ನಡೆದಿತ್ತು. ಆದ್ರೆ ಇಲ್ಲಿ ಅಧಿಕೃತವಾಗಿ ರಾಜಕೀಯ ಬಿಕ್ಕಟ್ಟನ್ನು ಪಕ್ಕಕ್ಕಿಟ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿರುವಂತದ್ದು. ಈ ಸಾಂವಿಧಾನಿಕ ಬಿಕ್ಕಟ್ಟನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ, ರಾಜ್ಯಪಾಲರ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋಂಥದ್ದು ಕೂಡ ಈ ಕ್ಷಣದವರೆಗೂ ಕುತೂಹಲಕಾರಿಯಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಗೊಂದಲಗಳು ಏರ್ಪಟ್ಟಿರ್ತಕ್ಕಂಥದ್ದು ಅಥವಾ ಗಲಾಟೆ ನಡೆದಿರ್ತಕ್ಕಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಇನ್ನು ಕಾನೂನು ತಜ್ಞರು ಜೊತೆಗೆ ಹೊರಟ್ಟಿಯವರು ಇವರೆಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ? ಅಂತೂ ಇಂತೂ ಸುಗಮವಾಗಿ ಅಧಿವೇಶನ ಆರಂಭ ಆಗೋ ಲಕ್ಷಣಗಳು ಇದ್ದಾವ ಹೇಗೆ? ಸುಲಭವಾಗಿ ಅಧಿವೇಶನ ಆರಂಭ ಆಗುವಂತಹ ಯಾವುದೇ ಲಕ್ಷಣಗಳು ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ನೀವು ರಾಜಕೀಯ ಇಕ್ಕಟ್ಟು ಶುರುವಾದ್ರೆ ಸಹಜವಾಗಿ ಆಡಳಿತ ಮತ್ತು ವಿಪಕ್ಷಗಳು ಅದು ಬಿಜೆಪಿ ಕಾಂಗ್ರೆಸ್ ಅಥವಾ ರಾಜಕೀಯ ಪಕ್ಷಗಳು ನೋಡಿಕೊಳ್ಳುತ್ತವೆ. ಆದ್ರೆ ಇಲ್ಲಿ ಶುರುವಾಗಿರುವಂತದ್ದು ಯಾವುದು? ಸಾಂವಿಧಾನಿಕ ಬಿಕ್ಕಟ್ಟು. ಈ ಸಾಂವಿಧಾನಿಕ ಬಿಕ್ಕಟ್ಟು ಏನ್ ಸರ್ಕಾರದ ವಾದ ಏನಂತಂದ ಹೇಳಿದ್ರೆ ಸಂವಿಧಾನದ 176ರ ವಿಧಿ ಏನ್ ಹೇಳುತ್ತೆ ಅದರ ಪ್ರಕಾರ ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನ ಓದಲೇಬೇಕು, ಅದು ಸಂಪ್ರದಾಯ ಮತ್ತು ಕರ್ತವ್ಯ. ಆ ಕರ್ತವ್ಯ ಪಾಲನ್ನ ರಾಜ್ಯಪಾಲರು ಮಾಡಬೇಕು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ ರಾಜ್ಯಪಾಲರ ಆಕ್ಷೇಪ ಏನಂತಂದ ಹೇಳಿದ್ರೆ ಒಂದೊಮ್ಮೆ ಏನಾದ್ರೂ ಸರ್ಕಾರದ ಅಧಿವೇಶನ ಕರೆಯುವಂತ ಪ್ರಕ್ರಿಯೆಯಲ್ಲಿ ಏನಾದ್ರೂ ಒಂದಷ್ಟು ಗೊಂದಲಗಳಾದ್ರೆ ಅದನ್ನ ಅಡ್ಡಿಪಡಿಸುವಂತ ಯತ್ನ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಇದ್ದಾಗ್ಲೂ ಕೂಡ ಕ್ಯಾಬಿನೆಟ್ ಸಿದ್ಧಪಡಿಸಿದಂತಹ ಭಾಷಣದ ವಿಚಾರದಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಹಾಗಾಗಿ ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿ ಏನಿದೆ ಅದನ್ನ ಓದಲೇಬೇಕು, ಅದ್ರ
ಬೇರೆ ಆಪ್ಷನ್ ಇಲ್ಲ ಅನ್ನುವಂತ ವಾದವನ್ನ ಸರ್ಕಾರ ಮುಂದಿಡ್ತಾ ಇದೆ. ರಾಜ್ಯಪಾಲರು ಬಂದಂತ ಸಂದರ್ಭದಲ್ಲಿ ಈಗ ಅಧಿವೇಶನಕ್ಕೆ ಬಂದು ಅವರ ನಿಲುವನ್ನ ಯಾವ ರೀತಿ ತೆಳಿತಾರ ಅನ್ನೋದು ಕೂಡ ನೋಡ್ಬೇಕಾಗಿದ್ರೆ, ಆದ್ರೆ ಸರ್ಕಾರ ಮತ್ತು ಕಾನೂನು ತಂಡದ ಒಂದು ವಾದ ಏನಂತಂದ ಹೇಳಿದ್ರೆ ರಾಜ್ಯಪಾಲರು ಬಂದು ಭಾಷಣವನ್ನ ಮಾಡಬೇಕು, ಇಲ್ಲ ಅಂತಂದ ಹೇಳಿದ್ರೆ ಸಂಪ್ರದಾಯ ಮುರಿದಂತೆ ಆಗತ್ತೆ, ಇಲ್ಲ ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟಗಳನ್ನು ಕೂಡ ಮಾಡ್ತೇವೆ, ಆ ಕಾರಣಕ್ಕಾಗಿನೇ ಡ್ರಾಫ್ಟ್ ಸಿದ್ಧಪಡಿಸಲಿಕ್ಕೆ ಸಿಎಂ ಮುಖ್ಯ ಕಾನೂನು ಸಲಹೆಗಾರರಾದಂತ ಪೊನ್ನಣ್ಣ ಮತ್ತು ಎಜಿ ಅವರಿಗೂ ಕೂಡ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿದೆ. ಅದರ ಸೂಚನೆಯ ಭಾಗವಾಗಿ ಎಜಿ ಅವರು ಕೂಡ ದೆಹಲಿ ಅಂಗಳ ತಲುಪಿದ್ದಾರೆ. ಒಂದೊಮ್ಮೆ ಇಲ್ಲೇನಾದ್ರೂ ಭಾಷಣ ಮಾಡಲಿಲ್ಲ ಅಂತಂದ ಹೇಳಿದ್ರೆ ಅಥವಾ ಬರದೇ ಹೋದ್ರೆ ಅದು ಸಹಜವಾಗಿ ಅವರು ಸುಪ್ರೀಂ ಕೋರ್ಟ್ ನ ಸಿಐಜಿ ಮುಂದೆ ಒಂದು ಅರ್ಜಿ ಹಾಕುವಂತ ಸಾಧ್ಯತೆಗಳಿದಾವೆ. ಯಾಕೆಂತ ಹೇಳಿದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಶುರು ಆಯ್ತಂತ ಸಂದರ್ಭದಲ್ಲಿ ಸಹಜವಾಗಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗುವಂತದ್ದು ಪರಿಪಾಠ ಆಗಿದೆ. ಮತ್ತೆ ಆ ಮೂಲಕ ಈ ಸಾಂವಿಧಾನಿಕ ಬಿಕ್ಕಟ್ಟನ್ನ ಪರಿಹರಿಸಿ ಅನ್ನುವಂತ ಒತ್ತಾಯಗಳು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಒಂದಂತೂ ಸತ್ಯ, ಇವತ್ತು ಏನು ಜಂಟಿ ಅಧಿವೇಶನ ಏನಿದೆ, ವರ್ಷದ ಪ್ರಾರಂಭದ ಮೊದಲ ಅಧಿವೇಶನವೇ ಈ ರೀತಿಯ ಸಾಕಷ್ಟು ಗದ್ದಲಗಳಾಗ್ತಾ ಇರುವಂತದ್ದು ಕರ್ನಾಟಕದಲ್ಲಿ ಒಂದಷ್ಟು ಸಾಂವಿಧಾನಿಕ ಬಿಕ್ಕಟ್ಟಿನ ಮುಂದುವರೆದಂತ ಪ್ರಸಂಗ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಹಿಂದನೂ ಕೂಡ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತ ಒಂದಷ್ಟು ಪ್ರಕರಣಗಳು ಕೂಡ ಆಗಿದಾವೆ. ಬೇರೆ ಬೇರೆ ಬಿಲ್ಗಳ ವಿಚಾರಕ್ಕಾಗಿರ್ಬೋದು, ಮೂಡಾ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಲೋಕಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ಒಂದಷ್ಟು ತಿಕ್ಕಾಟ ಜೋರಾಗಿ ನಡೆದಿತ್ತು. ಆದ್ರೆ ಇಲ್ಲಿ ಅಧಿಕೃತವಾಗಿ ರಾಜಕೀಯ ಬಿಕ್ಕಟ್ಟನ್ನು ಪಕ್ಕಕ್ಕಿಟ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿರುವಂತದ್ದು. ಈ ಸಾಂವಿಧಾನಿಕ ಬಿಕ್ಕಟ್ಟನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ, ರಾಜ್ಯಪಾಲರ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋಂಥದ್ದು ಕೂಡ ಈ ಕ್ಷಣದವರೆಗೂ ಕುತೂಹಲಕಾರಿಯಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. ರಾಜ್ಯಪಾಲರ ಭಾಷಣದ ವಿಚಾರವಾಗಿ ಗೊಂದಲಗಳು ಏರ್ಪಟ್ಟಿರ್ತಕ್ಕಂಥದ್ದು ಅಥವಾ ಗಲಾಟೆ ನಡೆದಿರ್ತಕ್ಕಂಥದ್ದು ಆ ಥರದ್ದು ಏನಾದರೂ ಇದೆಯಾ? ಇನ್ನು ಕಾನೂನು ತಜ್ಞರು ಜೊತೆಗೆ ಹೊರಟ್ಟಿಯವರು ಇವರೆಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ? ಅಂತೂ ಇಂತೂ ಸುಗಮವಾಗಿ ಅಧಿವೇಶನ ಆರಂಭ ಆಗೋ ಲಕ್ಷಣಗಳು ಇದ್ದಾವ, ಹೇಗೆ? ಸುಲಭವಾಗಿ ಅಧಿವೇಶನ ಆರಂಭ ಆಗುವಂತಹ ಯಾವುದೇ ಲಕ್ಷಣಗಳು ಇಲ್ಲ. ಯಾಕೆ ಅಂತಂದ ಹೇಳಿದ್ರೆ ಇಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿದೆ. ನೀವು ರಾಜಕೀಯ ಇಕ್ಕಟ್ಟು ಶುರುವಾದ್ರೆ ಸಹಜವಾಗಿ ಆಡಳಿತ ಮತ್ತು ವಿಪಕ್ಷಗಳು ಅದು ಏನು ಬಿಜೆಪಿ, ಕಾಂಗ್ರೆಸ್ ಅಥವಾ ರಾಜಕೀಯ ಪಕ್ಷಗಳು ನೋಡಿಕೊಳ್ಳುತ್ತವೆ. ಆದ್ರೆ ಇಲ್ಲಿ ಶುರುವಾಗಿರುವಂತದ್ದು ಯಾವುದು? ಸಾಂವಿಧಾನಿಕ ಬಿಕ್ಕಟ್ಟು. ಈ ಸಾಂವಿಧಾನಿಕ ಬಿಕ್ಕಟ್ಟು ಏನು ಸರ್ಕಾರದ ವಾದ ಏನಂತಂದ ಹೇಳಿದ್ರೆ ಸಂವಿಧಾನದ 176ರ ವಿಧಿ ಏನ್ ಹೇಳುತ್ತೆ ಅದರ ಪ್ರಕಾರ ಏನು ರಾಜ್ಯ ಸರ್ಕಾರ ಸಿದ್ಧಪಡಿಸಿದಂತಹ ಭಾಷಣವನ್ನ ಓದಲೇಬೇಕು. ಅದು ಸಂಪ್ರದಾಯ ಮತ್ತು ಕರ್ತವ್ಯ. ಆ ಕರ್ತವ್ಯ ಪಾಲನೆಯನ್ನ ರಾಜ್ಯಪಾಲರು ಮಾಡಬೇಕು. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದ ಹೇಳಿದ್ರೆ ರಾಜ್ಯಪಾಲರ ಆಕ್ಷೇಪ ಏನಂತಂದ ಹೇಳಿದ್ರೆ ಒಂದೊಮ್ಮೆ ಏನಾದ್ರೂ ಸರ್ಕಾರದ ಏನು ಅಧಿವೇಶನ ಕರೆಯುವಂತ ಪ್ರಕ್ರಿಯೆಯಲ್ಲಿ ಏನಾದ್ರೂ ಒಂದಷ್ಟು ಗೊಂದಲಗಳಾದ್ರೆ ಅದನ್ನ ಅಡ್ಡಿಪಡಿಸುವಂತ ಯತ್ನ ಅಧಿಕಾರವೂ ಕೂಡ ರಾಜ್ಯಪಾಲರಿಗೆ ಇದ್ದಾಗ್ಲೂ ಕೂಡ ಕ್ಯಾಬಿನೆಟ್ ಸಿದ್ಧಪಡಿಸಿದಂತಹ ಭಾಷಣದ ವಿಚಾರದಲ್ಲಿ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಹಾಗಾಗಿ ಸರ್ಕಾರ ಕೊಟ್ಟಂತ ಏನು ಭಾಷಣದ ಪ್ರತಿ ಏನಿದೆ ಅದನ್ನ ಓದಲೇಬೇಕು, ಅದ್ರ ಬೇರೆ ಆಪ್ಷನ್ ಇಲ್ಲ ಅನ್ನುವಂತ ವಾದವನ್ನ ಸರ್ಕಾರ ಮುಂದಿಡ್ತಾ ಇದೆ. ರಾಜ್ಯಪಾಲರು ಬಂದಂತ ಸಂದರ್ಭದಲ್ಲಿ ಈಗ ಅಧಿವೇಶನಕ್ಕೆ ಬಂದು ಅವರ ನಿಲುವನ್ನ ಯಾವ ರೀತಿ ತೆಳಿತಾರ ಅನ್ನೋದು ಕೂಡ ನೋಡ್ಬೇಕಾಗಿದ್ರೆ, ಆದ್ರೆ ಸರ್ಕಾರ ಮತ್ತು ಕಾನೂನು ತಂಡದ ಒಂದು ವಾದ ಏನಂತಂದ ಹೇಳಿದ್ರೆ ರಾಜ್ಯಪಾಲರು ಬಂದು ಭಾಷಣವನ್ನ ಮಾಡಬೇಕು, ಇಲ್ಲ ಅಂತಂದ ಹೇಳಿದ್ರೆ ಸಂಪ್ರದಾಯ ಮುರಿದಂತೆ ಆಗತ್ತೆ, ಇಲ್ಲ ಅದ್ರ ಜೊತೆಗೆ ನಾವು ಕಾನೂನಾತ್ಮಕ ಹೋರಾಟಗಳನ್ನು ಕೂಡ ಮಾಡ್ತೇವೆ, ಆ ಕಾರಣಕ್ಕಾಗಿನೇ ಡ್ರಾಫ್ಟ್ ಸಿದ್ಧಪಡಿಸಲಿಕ್ಕೆ ಸಿಎಂ ಮುಖ್ಯ ಕಾನೂನು ಸಲಹೆಗಾರರಾದಂತ ಪೊನ್ನಣ್ಣ ಮತ್ತು ಎಜಿ ಅವರಿಗೂ ಕೂಡ ಈಗಾಗಲೇ ಸರ್ಕಾರ ಸೂಚನೆ ಕೊಟ್ಟಿದೆ. ಅದರ ಸೂಚನೆಯ ಭಾಗವಾಗಿ ಎಜಿ ಅವರು ಕೂಡ ದೆಹಲಿ ಅಂಗಳ ತಲುಪಿದ್ದಾರೆ. ಒಂದೊಮ್ಮೆ ಇಲ್ಲೇನಾದ್ರೂ ಭಾಷಣ ಮಾಡಲಿಲ್ಲ ಅಂತಂದ ಹೇಳಿದ್ರೆ ಅಥವಾ ಬರದೇ ಹೋದ್ರೆ ಅದು ಸಹಜವಾಗಿ ಅವರು ಸುಪ್ರೀಂ ಕೋರ್ಟ್ ನ ಸಿಐಜಿ ಮುಂದೆ ಒಂದು ಅರ್ಜಿ ಹಾಕುವಂತ ಸಾಧ್ಯತೆಗಳಿದಾವೆ. ಯಾಕೆಂತ ಹೇಳಿದ್ರೆ ಸಾಂವಿಧಾನಿಕ ಬಿಕ್ಕಟ್ಟು ಶುರು ಆಯ್ತಂತ ಸಂದರ್ಭದಲ್ಲಿ ಸಹಜವಾಗಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗುವಂತದ್ದು ಪರಿಪಾಠ ಆಗಿದೆ. ಮತ್ತೆ ಆ ಮೂಲಕ ಈ ಸಾಂವಿಧಾನಿಕ ಬಿಕ್ಕಟ್ಟನ್ನ ಪರಿಹರಿಸಿ ಅನ್ನುವಂತ ಒತ್ತಾಯಗಳು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಒಂದಂತೂ ಸತ್ಯ, ಇವತ್ತು ಏನು ಜಂಟಿ ಅಧಿವೇಶನ ಏನಿದೆ, ವರ್ಷದ ಪ್ರಾರಂಭದ ಮೊದಲ ಅಧಿವೇಶನವೇ ಈ ರೀತಿಯ ಸಾಕಷ್ಟು ಗದ್ದಲಗಳಾಗ್ತಾ ಇರುವಂತದ್ದು ಕರ್ನಾಟಕದಲ್ಲಿ ಒಂದಷ್ಟು ಸಾಂವಿಧಾನಿಕ ಬಿಕ್ಕಟ್ಟಿನ ಮುಂದುವರೆದಂತ ಪ್ರಸಂಗ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಹಿಂದನೂ ಕೂಡ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತ ಒಂದಷ್ಟು ಪ್ರಕರಣಗಳು ಕೂಡ ಆಗಿದಾವೆ. ಬೇರೆ ಬೇರೆ ಬಿಲ್ಗಳ ವಿಚಾರಕ್ಕಾಗಿರ್ಬೋದು, ಮೂಡಾ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲೂ ಕೂಡ ಲೋಕಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ಒಂದಷ್ಟು ತಿಕ್ಕಾಟ ಜೋರಾಗಿ ನಡೆದಿತ್ತು. ಆದ್ರೆ ಇಲ್ಲಿ ಅಧಿಕೃತವಾಗಿ ರಾಜಕೀಯ ಬಿಕ್ಕಟ್ಟನ್ನು ಪಕ್ಕಕ್ಕಿಟ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗಿರುವಂತದ್ದು. ಈ ಸಾಂವಿಧಾನಿಕ ಬಿಕ್ಕಟ್ಟನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ, ರಾಜ್ಯಪಾಲರ ಯಾವ ರೀತಿ ನಿಲುವನ್ನ ತೆಗೆದುಕೊಳ್ತಾರೆ ಅನ್ನೋಂಥದ್ದು ಕೂಡ ಈ ಕ್ಷಣದವರೆಗೂ ಕುತೂಹಲಕಾರಿಯಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ.